ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಕೆಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕಳೆದ 2-3 ಗಂಟೆಯಿಂದ ಇದೇ ವಿಚಾರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜಣ್ಣ ತಲೆದಂಡ ಆಗಿದ್ದಾರೆ. ಸಿಎಂಗೆ ಸಚಿವರಾಗಿರುವಂಥ ರಾಜಣ್ಣ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಹೈಕಮಾಂಡ್ ಸೂಚನೆಯ ಮೇರೆಗೆ ಕೆಎನ್ ರಾಜಣ್ಣ ಈಗ ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ. ಅಂದರೆ ಸಚಿವ ಸ್ಥಾನ ರಾಜೀನಾಮೆ ಪಡೆಯುವಂತೆ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆಯ ಹಿನ್ನೆಲೆ ಸಚಿವರಾಗಿರುವಂಥ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಇದೆ. ನೇರವಾಗಿ ಮಾತನಾಡುವಂಥ ಒಬ್ಬ ರಾಜಕಾರಣಿ ನಾಯಕ ಅಂತ ಹೇಳಿದ್ರೆ ಅದು ಕೆಎನ್ ರಾಜಣ್ಣ. ಇರೋದನ್ನು ನೇರವಾಗಿ ಹೇಳ್ತಾ ಇದ್ರು. ಅದೇ ಎಲ್ಲ ಒಂದು ಕಡೆ ಅವರಿಗೆ ಮುಳುವಾಗ್ತಾ ಇದೆಯಾ ಅನ್ನುವಂಥ ವಿಚಾರ ಈಗ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇರುವಂಥ ಕೆಎನ್ ರಾಜಣ್ಣ ಕ್ರಾಂತಿ ಆಗುವ ಮುಂಚೆನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಮತಗಳ್ಳತನದ ಸ್ಟೇಟ್ಮೆಂಟ್ ಏನಿದೆಯಲ್ಲ, ರಾಹುಲ್ ಗಾಂಧಿಯ ವಿಚಾರವಾಗಿ ಮಾತನಾಡಿದ್ರು. ಅದರ ಆಧಾರದ ಮೇಲೆ ಕೆಎನ್ ರಾಜಣ್ಣ ಅವರಿಗೆ ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ. ಇದರ ಬಗ್ಗೆ ಕೆಎನ್ ರಾಜಣ್ಣ ಅವರು ಕೂಡ ಯಾವುದೇ ರೀತಿಗೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ರಾಹುಲ್ ಹೇಳಿಕೆಯನ್ನ ಖಂಡಿಸಿದ್ರು ಸಚಿವರಾಗಿರುವಂಥ ರಾಜಣ್ಣ. ಬಟ್ ಈಗ ತಲೆದಂಡ ಆಗಿದ್ದಾರೆ ಆ ಹೇಳಿಕೆಯಿಂದ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜೀನಾಮೆ ಪಡೆಯುವಂತೆ ಹೈಕಮಾಂಡ್ ಸೂಚನೆಯನ್ನು ಕೊಡ್ತು. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡದಿದ್ರೆ ಪಕ್ಷದಿಂದ ಉಚ್ಚಾಟನೆಗೆ ಕೂಡ ಸೂಚನೆ ಕೊಡಲಾಗಿದೆ. ಒಂದು ವೇಳೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಪ್ರಶ್ನೆಯನ್ನು ಮಾಡಿದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂಥ ನಿರ್ಧಾರಕ್ಕೆ ಬರಲಾಗಿತ್ತು. ಮತಗಳ್ಳತನದ ವಿಚಾರದಲ್ಲಿ ಎಡವಟ್ಟಿನ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರವರ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಅಂಥೇಳಿ ಅವರೇ ಹೇಳ್ತಾ ಇರುವಂಥ ಕಾಂಗ್ರೆಸ್ ನಾಯಕರು ಈಗ ಇದು ಈ ರೀತಿಯ ಹೇಳಿಕೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ. ಒಂದು ವೇಳೆ ಈ ರಾಜೀನಾಮೆಯನ್ನು ಪ್ರಶ್ನಿಸಿ ಏನಾದರೂ ಮಾತುಕತೆ ಆಗಿದ್ದೇ ಆದಲ್ಲಿ, ಅಥವಾ ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ನಾನು ಪಕ್ಷಕ್ಕೆ ಏನು ಮಾಡಿದ್ದೀನಿ, ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ ಹೇಳಿ ಅಂತ ಹೇಳಿ ದೃಢವಾಗಿ ನಿರ್ಧಾರಕ್ಕೆ ಬಂದಿದೆ ಆದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಸಾಧ್ಯತೆ ಇತ್ತು. ಸೊ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಈ ರೀತಿಯಾಗಿ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು. ವರಿಷ್ಠರಿಂದ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಹೋಗುತ್ತೆ, ಅಲ್ಲಿಂದ ರಾಜ್ಯಪಾಲರಿಗೆ. ತಮ್ಮ ಆಪ್ತನ ಪರ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿಂತ್ಕೊಂಡಿದ್ರು. ಸಾಕಷ್ಟು ವಿಚಾರ ಆಗಿದೆ, ಚರ್ಚೆ ಆಗಿದೆ. ಈ ರೀತಿಯ ಬೆಳವಣಿಗೆ ಆದಾಗ ಸದ್ಯ ರಾಜ್ಯದಲ್ಲಿ ಜಂಟಿ ಅಧಿವೇಶನ ನಡೀತಾ ಇದೆ. ಅದರ ಮಧ್ಯೆ ಇವತ್ತೇ ಆರಂಭ ಆಗಿದ್ದು. ಇಂತಹ ಸಂದರ್ಭದಲ್ಲಿ ರಾಜೀನಾಮೆ ಗೊಂದಲ ಬೇಡ ಅಂಥೇಳಿ ವರಿಷ್ಠರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ವರಿಷ್ಠರಿಗೆ ಸಿದ್ದು ಈ ರೀತಿಯಾಗಿ ಮನವರಿಕೆಯನ್ನು ಮಾಡ್ತಿದ್ರು. ಆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಕೊಡ್ತೀಯ? ನಿಮ್ಗೆ ಹೇಳ್ತೀನಪ್ಪ, ಹೇಳ್ಬಿಟ್ಟೆ ಕೊಡ್ತೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದ. ರಾಜ್ಯಪ್ಪ, ರಾಜಕಾರಣದಲ್ಲಿ ಮೇಜರ್ ಬೆಳವಣಿಗೆ ಇದು. ಇದ್ದಕ್ಕಿದ್ದಾಗಿ ಈ ರೀತಿಯ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯ ವಿಚಾರ ಅಂತ ಬಂದಾಗ ಅಂದ್ರೆ ಏನು ನೇರವಾಗಿ ಮಾತನಾಡಿದೆ ಮುಳು ಆಗ್ತಿದೆಯಾ ಹೇಗೆ? ಅಂದ್ರೆ ಇದರ ಹಿಂದೆ ಇರುವಂತ ಉದ್ದೇಶ ಏನಿರಬಹುದು ಅಂತೇಳಿ ಇವರ ರಾಜೀನಾಮೆಯಿಂದ? ಸಂಪತ್, ಇಂದು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ದೂರವಾಣಿ ಕರೆ ಮಾಡಿ ಒಂದೇ ಒಂದು ಲೈನ್ ಅನ್ನ ಸೂಚನೆ ಮಾಡಿದ್ದಾರೆ. ಅದರಲ್ಲಿ ಸ್ಯಾಕ್ ಹಿಮ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ರಾಹುಲ್ ಗಾಂಧಿ ಅವರು ಬೆಳಗ್ಗೆ ದೂರವಾಣಿ ಕರೆ ಮಾಡಿ ಅವರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದಿದ್ದಲ್ಲಿ ಸಂಜೆ ಒಳಗಾಗಿ ಅವರ ರಾಜೀನಾಮೆ, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡದಿದ್ದಲ್ಲಿ ಅವ್ರನ್ನ ಸಂಜೆ ಒಳಗಾಗಿ ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಎಲ್ಲಾ ಬೆಳವಣಿಗೆಗಳು ಇದೆ.
ಮುಖ್ಯಮಂತ್ರಿಗಳಿಗೆ ಕಳೆದ 2 ದಿನಗಳ ಹಿಂದೆ ಕೆಲ ದಿನಗಳ ಹಿಂದಿನ ರಾಜೀನಾಮೆ ಕೊಟ್ಟಿದ್ರು ಸಹ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ಮಾಹಿತಿ ದೃಢಪಟ್ಟಿರಲಿಲ್ಲ. ಇದುವರೆಗೂ ಸಹ ಮುಖ್ಯಮಂತ್ರಿಗಳು ಅದನ್ನ ಮಾಹಿತಿನ ಖಚಿತಪಡಿಸಿಲ್ಲ. ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಅಭ್ಯರ್ಥಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ರು ಮತ್ತು ಮುಖ್ಯಮಂತ್ರಿ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಜೊತೆನೂ ಸಹ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿ ಅಂತಿಮವಾಗಿ ಈ ಒಂದು ವಿಷಯನ ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ರಾಜಣ್ಣ ಅವರು ನೀಡಿದಂತ PS ಅವರಿಗೆ ಕೊಟ್ಟಂತ ಪತ್ರವನ್ನೇನಿತ್ತು ಆ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ರವಾನೆ ಮಾಡಿದ್ದಾರೆ. ಹಾಗಾಗಿ ಇದು ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೊಂದು ತಲೆದಂಡ ಅಂತ ಹೇಳೋದು ತಪ್ಪಾಗುದಿಲ್ಲ. ಸಚಿವರಂತ ಎರಡು ಕಣದಲ್ಲಿ ಸಚಿವ ರಾಜಣ್ಣ ಇವರು ರಾಜೀನಾಮೆ ಕೊಡಬೇಕಾಗಿದೆ. ಅದರಲ್ಲಿ ಬೇರೆ ರೀತಿಯ ಅವ್ಯವಹಾರ ಪ್ರಕರಣದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಇದರಲ್ಲಿ ಹೇಳಿಕೆಯಿಂದಾಗಿ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ತಂದ ಕಾರಣಕ್ಕೋಸ್ಕರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜಣ್ಣ ಅವರು ಯಾವುದೇ ಮುಲಾಜಿಲ್ಲದೆ ಯಾವುದೇ ವಿಷಯವನ್ನ ಮುಚ್ಚುಮರೆಯಿಲ್ಲದೆ ನೇರವಾಗಿ ಮಾತನಾಡ್ತಾ ಇದ್ರು. ಆ ಮೂಲಕ ಅವರು ಪಕ್ಷದಲ್ಲಿ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಎರಡನ್ನೂ ಸಹ ಗಳಿಸಿದ್ರು. ಪ್ರಮುಖವಾಗಿ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ನಿಂತ್ಕೊಂಡು ಪ್ರಮುಖವಾಗಿ ಬ್ಯಾಟಿಂಗ್ ಮಾಡ್ತಿದ್ದ ರಾಜಣ್ಣ ಅವರು ನಂತರ ದಿನಗಳಲ್ಲಿ ಅವ್ರ ಟೀಮ್ ಅನ್ನ ದೊಡ್ಡ ಮಾಡ್ಕೊಳ್ತಾ ಹೋದ್ರು. ಅದ್ರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇರ್ಬೋದು, SC ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹಲವಾರು ಸಚಿವರು ಸೇರ್ಕೊಂಡು ಭೋಜನ ಕೂಟ ಉಪಹಾರ ಕೂಟದ ನೆಪದಲ್ಲಿ ಸಭೆಯನ್ನ ಸೇರುವ ಮೂಲಕ ಕೆಪಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಸಿಎಂ ಡಿಕೆ ಶಿವಕುಮಾರ್ನ ಕೈ ಬಿಡಬೇಕು ಅಂತ ಅನ್ನೋದು. ಇಲ್ಲದಿದ್ದಲ್ಲಿ ನಮ್ಮನ್ನ ಯಾರಾದ್ರೂ ಉಪಮುಖ್ಯಮಂತ್ರಿ ನಮ್ಮನ್ನ ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷ ಮಾಡಿ ಅಂತ ಡಿಮ್ಯಾಂಡ್ ಅನ್ನು ಮೊದಲಿಟ್ಕೊಂಡ್ರು. ನಂತರ ಆ ಒಂದು ಸಂದರ್ಭದಲ್ಲಿ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಡಿಸಿಎಂಗಳ ಸ್ಥಾನ ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆ ಕೊಟ್ಟರು. ಪಕ್ಷದ ವರಿಷ್ಠರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆ ಕೊಟ್ಟರು ಸಹ ರಾಜಣ್ಣ ಸೇರಿದಂತೆ ಹಲವಾರು ಸಚಿವರುಗಳು ಪದೇ ಪದೇ ಮಾತನಾಡುವ ಮೂಲಕ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರನ್ನುಂಟು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಈ ಎಲ್ಲ ವಿಷಯಗಳನ್ನ ಪಕ್ಷದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ಕೊಂಡು ಬಂದ್ರು. ಇವೆಲ್ಲವನ್ನು ಸಹ ಒತ್ತಟ್ಟಿಗಿಟ್ಟರು ಸಹ ಇತ್ತೀಚಿನ ಬೆಳವಣಿಗೆಯಲ್ಲಿ ರಾಹುಲ್ ಗಾಂಧಿ ಅವರು ಮತಕಳ್ಳತನ ಪ್ರಕರಣವನ್ನ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಯುದ್ಧೋಪಾದಿನಲ್ಲಿ ಏನು ಆ ಸಂಗ್ರಾಮವನ್ನು ಕೈಗೊಂಡಿದ್ದಾರೆ. ಅಂತಹ ಸಂಗ್ರಾಮ ಕೈಗೊಂಡು ಕರ್ನಾಟಕಕ್ಕೆ ಬಂದು ಅದು ವಿಶೇಷವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಮಹದೇವಪುರ ನಡೆದಂತ ಘಟನೆ ಬಗ್ಗೆ ಮಹದೇವಪುರದಲ್ಲಿ ಮತ ಕಳ್ಳತನ ಆಗಿದೆ. ಸುಮಾರು 1,250,000 ಮತಗಳು ಕಳ್ಳತನ ಆಗಿದೆ ಅಂತ ಅನ್ನೋದನ್ನ ದಾಖಲೆ ಸಮೇತ ಬಹಿರಂಗಪಡಿಸುವ ಸಂದರ್ಭದಲ್ಲಿ ರಾಜಣ್ಣ ಅವರು ಮರುದಿನ ಕೊಟ್ಟಂತ ಹೇಳಿಕೆ ಇಡೀ ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ತಂದಿತ್ತು. ಅವರ ಪಕ್ಷದ ಸಚಿವರು ಹೇಳ್ತಾ ಇರುವಂತದ್ದು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ಅಂತ ಸಂದರ್ಭದಲ್ಲಿ ಮತ ಕಳ್ಳತನ ಆಗಿದೆ ಅಂತ ಹೇಳಲಿಕ್ಕೆ ಹೇಗೆ ಬರ್ತದೆ? ಯಾಕಂದ್ರೆ ನಮ್ಮ ಅಧಿಕಾರಿಗಳೇ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಹಾಗಾಗಿ ನಾವು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡೋ ಸಂದರ್ಭದಲ್ಲಿ ನಮ್ಮವರು ಏನ್ ಮಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ರು, PLOಗಳು ಏನ್ ಮಾಡ್ತಾ ಇದ್ರು, ಪಕ್ಷದ ಮುಖಂಡರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡೋ ಮೂಲಕ ನಮ್ಮದೇ ತಪ್ಪಿದೆ, ಈ ಒಂದು ಮತ ಕಳ್ಳತನ ನಡೆದಿಲ್ಲ, ಹಾಗಾಗಿ ಇದ್ರಲ್ಲಿ ನಮ್ಮದೇ ತಪ್ಪಿದೆ ಅನ್ನೋ ರೀತಿ ಅವರು ಬಿಂಬಿಸುವಂತ ಕೆಲಸವನ್ನ ಹೇಳಿಕೆಯನ್ನು ಕೊಟ್ಟು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈ ಎಲ್ಲ ಬೆಳವಣಿಗೆ ಪಕ್ಷದ ವರಿಷ್ಠರ ಗಮನಕ್ಕೆ ಬಂದಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜಣ್ಣಗೆ ಇದುವರೆಗೆ ಏನು ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವ್ರನ್ನ ಡ್ರಾಪ್ ಮಾಡಬಹುದು, ಅವ್ರನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಇತ್ತು. ಸಚಿವ ರಾಜಣ್ಣ ಕೆಪಿಸಿ ಅಧ್ಯಕ್ಷರಾಗ್ತದೆ ಚರ್ಚೆ ಇತ್ತು. ಇವೆಲ್ಲಕ್ಕೂ ಸಹ ತಿಲಾಂಜಲಿ ಇಡಲಾಗಿದೆ. ಈಗ ರಾಜಣ್ಣ ಅವರನ್ನ ಪಕ್ಷ ಸಚಿವ ಸ್ಥಾನದಿಂದ ಅವ್ರನ್ನ ಕಿತ್ತು ಹಾಕಲಾಗಿದೆ ಅಥವಾ ಅವ್ರ ತಲೆದಂಡ ನೀಡಲಾಗಿದೆ. ಹೀಗಾಗಿ ಈಗ ಅವ್ರನ್ನ ಸಚಿವ ಸ್ಥಾನದಿಂದ ತಲೆದಂಡ ಕೊಡಲಾಗಿದೆ. ಇನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಸಚಿವ ಸ್ಥಾನ ರಾಜೀನಾಮೆ ಅಕ್ಸೆಪ್ಟ್ ಮಾಡಿರುವಂತಹ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಸದನದ ಕಲಾಪ ನೀಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಬಹಿರಂಗ ಹೇಳಿಕೆ ಕೊಡ್ಲಿಕ್ಕೆ ಬರೋದಿಲ್ಲ, ಸದನಕ್ಕೆ ಅಪಚಾರ ಮಾಡಿದಂತಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಸದನಕ್ಕೆ ಬಂದು ಸದನದಲ್ಲಿ ರಾಜಣ್ಣ ಸೇರಿದಂತೆ ಎಲ್ಲರೂ ಸಹ ವಿಪಕ್ಷ ನಾಯಕರು ಸಹ ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇಲ್ವಾ, ಅವರು ಮಂತ್ರಿಯಾಗಿ ಸದನದಲ್ಲಿ ಇದ್ದಾರ, ಶಾಸಕರಾಗಿದ್ದಾರೆ ಅಂತ ದೃಢಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಸದನಕ್ಕೆ ಬಂದು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂತ ಒಂದು ಸಾಧ್ಯತೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಬೈರತಿ ಬಸವರಾಜ್ ಮತ್ತು ಪ್ರಿಯಾಂಕಾ ಖರ್ಗೆ ಜೊತೆ ಮುಖ್ಯಮಂತ್ರಿಗಳು ವಿಧಾನಸಭೆ ಮೊಗಸಾಲಿರುವಂತಹ ಅವರ ಕಚೇರಿಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಅದಾದ ನಂತರ ಸದನಕ್ಕೆ ಬಂದು ಅಧಿಕೃತವಾಗಿ ಈ ಒಂದು ವಿಷಯವನ್ನ ಅವರು ಪ್ರಕಟ ಮಾಡ್ತಾರೆ. ಸಂಪತ್ ರಾಜಪ್ಪ, ಇನ್ನೊಂದು ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದಾರ ಇಲ್ಲ ಅನ್ನೋದು ಒಂದು. ಆಮೇಲೆ ತಾವು ಹಿರಿಯ ಪ್ರತಿನಿಧಿ ಆಗಿರೋದ್ರಿಂದಾಗಿ ಪಕ್ಷದ ವಿರುದ್ಧವಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರ ಬರೋದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋ ರೀತಿ ಅಲ್ವಾ? ಅದರ ಜೊತೆಗೆ ಹಾಗಾದ್ರೆ ಇದೆಲ್ಲವೂ ಕೇವಲ ರಾಜಕೀಯವಾಗಿ ನಡೀತಾ ಇದೆ ಅನ್ನೋದು ಬೇರೆ ಕಡೆ ಪೋರ್ಟ್ರೇಟ್ ಆಗೋದಿಲ್ವಾ? ಈ ರೀತಿ ಹೇಳಿದ ತಕ್ಷಣ ರಾಜೀನಾಮೆ ಕೊಡಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಹೊರಗಡೆ ಹೇಗೆ ಕಾಣ್ತದೆ? ಹೇಗೆ ವಿವರಣೆ ಕೊಡ್ತೀರಿ ಇದಕ್ಕೆ? ಎಂ ಕುಮಾರ್, ಇದನ್ನ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ ಅಂದ್ರೆ, ಒಂದು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದೆ ಆದಲ್ಲಿ ಅದು ಪ್ರಮುಖವಾಗಿ ಇಡೀ ಹೈಕಮಾಂಡ್
ಪ್ರಕರಣ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ಸಚಿವರಾಗಿ ಕೊಡುವಂತ ಹೇಳಿಕೆ ಅಂದ್ರೆ ಅದು ಇಡೀ ಪಕ್ಷದ ಎಲ್ಲಾ ಒಂದು ಏನು ಶಿಸ್ತನ್ನ ಉಲ್ಲಂಘನೆ ಮಾಡಿದಂತಾಗಿದೆ. ನೀತಿಗಳಿಗೆ ಬದ್ಧತೆಯನ್ನು ಪ್ರದರ್ಶನ ಮಾಡಲು ಬದಲಾಗಿ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದಾರೆ ಮತ್ತು ಚುನಾವಣಾ ಆಯೋಗ ಸೇರಿದಂತೆ ಇಡೀ ಬಿಜೆಪಿಯವರು ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದಾರೆ. ನೀವು ದಾಖಲಾತಿ ಕೊಡಿ ಇಲ್ಲದೆ ಕ್ಷಮಾಪಣೆ ಕೋರಿ ಅಂತಹ ಸಂದರ್ಭದಲ್ಲಿ ತಪ್ಪು ನಮ್ಮದೇ ಅಂತ ಯುದ್ಧ ಮಾಡೋಕ್ಕೂ ಮುಂಚೆನೆ ಅವರು ಸೋತು ಶರಣಾಗಿರುವಂತ ಒಂದು ಹೇಳಿಕೆ ಕೊಡುವಂತ ಪ್ರಕರಣ ಸಚಿವ ರಾಜಣ್ಣ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಪಕ್ಷಕ್ಕೆ ಮುಜುಗರ ತರುವಂತ ಒಂದು ವಿಚಾರ. ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಇಡೀ ಸಂಘಟನೆಗೆ ಇದೊಂದು ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ. ಅವರು ಮಾತಾಡಿರುವಂತದ್ದು ಒಬ್ಬ ಸಚಿವರಾಗಿ ಮಾತಾಡಿರುವಂತದ್ದು, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಾತನಾಡಿಲ್ಲ. ಹಾಗಾಗಿ ಇಂತಹ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ರಾಜಣ್ಣ ಅವರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ತುಂಬಾ ಪ್ರಜ್ಞಾಪೂರ್ವಕವಾಗಿ ನಾನು ಏನು ಮಾತಾಡ್ತಾ ಇದ್ದೀನಿ ಅದರ ಪರಿಣಾಮ ಏನಾಗುತ್ತೆ, ಅದರ ಇಂಪ್ಲಿಕೇಶನ್ಸ್ ಏನು ಮತ್ತು ಪಕ್ಷದ ಮೇಲೆ ಯಾವ ತರ ಪರಿಣಾಮ ಬೀರಬಹುದು ಅಂತ ಬಗ್ಗೆ ಒಂದು ಕನಿಷ್ಠ ಪರಿಜ್ಞಾನ ಅರಿವು ಇರಬೇಕಾಗಿತ್ತು. ಅದನ್ನ ಮೀರಿ ರಾಜಣ್ಣ ನಾರ್ಮಲ್ ಆಗಿ ಎಲ್ಲಾ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡ್ತಾರೆ, ಏನು ಕೊಡುವಂತ ಹೇಳಿಕೆ ಉಡಾಫೆಯಾಗಿ ಉತ್ತರ ನೀಡುವಂತ ಸಂದರ್ಭದಲ್ಲಿ ಕೊಡ್ತಾರೆ. ಅದರ ಪರಿಣಾಮ ಏನಾಗುತ್ತಿಲ್ಲ ಬಿಡು ಅನ್ನೋ ರೀತಿ ಮಾಡಿ ತಮ್ಮ ಸಚಿವ ಸ್ಥಾನಕ್ಕೆ ಅವರು ಗೌರವಯುತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಆಗಿದ್ರೆ ಅಥವಾ ಮುಖ್ಯಮಂತ್ರಿ ಸಂಪುಟ ಪುನರಾವರ್ತನೆ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶ ಕೊಡಬಹುದಾಗಿತ್ತು. ಅವರು ವಯೋಸಹಜ ಕಾರಣದಿಂದ ಬೇರೆ ಬೇರೆ ಕಾರಣದಿಂದ ಅವರು ನನಗೆ ಸಚಿವ ಸ್ಥಾನ ಸಾಕು ಅಂತ ಹಿಂದೆ ಹೇಳಿದ್ರು. ಹೀಗಾಗಿ ಇವೆಲ್ಲ ವಿಷಯಗಳನ್ನ ಪರಿಗಣನೆ ತೆಗೆದುಕೊಂಡಿದ್ದಲ್ಲಿ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡುವಂತ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆರತಿ ಘಟನೆಗಳು ನಡೆದಿವೆ, ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿವೆ, ಮುಖ್ಯಮಂತ್ರಿಗಳನ್ನು ಹಲವಾರು ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ್ದು ಸಹ ಉದಾಹರಣೆಗಳಿದೆ. ಹಾಗಾಗಿ ಇಂದು ಸಚಿವರನ್ನ ತಲೆದಂಡ ತೆಗೆದುಕೊಂಡಲ್ಲಿ ತಪ್ಪೇನಿಲ್ಲ. ಅದೇ ಒಂದು ಪಕ್ಷದ ಶಿಸ್ತು, ಪಕ್ಷದ ರೀತಿ ನೀತಿಗಳಿಗೆ ಅವರು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಇಡೀ ಪಕ್ಷವ ಕಾಂಗ್ರೆಸ್ ಹೋರಾಟ ಮಾಡ್ತಿರುವಂತದ್ದು ಬಿಜೆಪಿ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ. ಅಂತ ಸಂದರ್ಭದಲ್ಲಿ ಮುಜುಗರವಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಮಾಡುವಂತ ಪ್ರಯತ್ನವನ್ನ ರಾಜಣ್ಣ ಮಾಡಿರುವಂತದ್ದು ನಿಜಕ್ಕೂ ಅದು ಅಕ್ಷಮ್ಯ ಅಪರಾಧ ಅಂತ ಅವ್ರ ಪಕ್ಷದ ಎಲ್ಲ ನಾಯಕರು ಇದ್ದಾರೆ. ಹಾಗಾಗಿ ಇಂಥ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದು ಒಂದ್ ರೀತಿ ಸಂದೇಶ ಇತರರಿಗೆ. ಈ ರೀತಿ ಒಂದು ಕ್ಷುಲ್ಲಕವಾಗಿ ಹೇಳಿಕೆ ಕೊಡುವಂತದ್ದು ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತ ಯಾರೇ ಆಗ್ಲಿ ನಾವು ಪಕ್ಷವಾಗಿ ನಾವು ಕ್ಷಮಿಸೋದಿಲ್ಲ, ನಾವು ಪಕ್ಷವಾಗಿ ನಾವು ಅದು ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಸಂದೇಶವನ್ನ ರಾಜಣ್ಣನ ರಾಜೀನಾಮೆ ಮೂಲಕ ಪಕ್ಷದ ವರಿಷ್ಠರು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನೂ ಸಹ ಹಲವಾರು ನಾಯಕರು ಇದೇ ರೀತಿ ಮಾತನಾಡ್ತಾ ಇದ್ರು. ಎಚ್ ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು ಅಥವಾ ಇನ್ನೂ ಹಲವಾರು ನಾಯಕರು ಉಡಾಫೆ ಹೇಳಿಕೆ ಕೊಡುವಂತ ಪ್ರಯತ್ನವನ್ನ ಆಗಾಗ ಮಾಡ್ತಾ ಇದ್ರು. ಈ ಒಂದು ಘಟನೆಯಿಂದ ಅವರು ಸಹ ಎಚ್ಚೆತ್ಕೊಳ್ಬೇಕಾಗತ್ತೆ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟರು ಸಹ ಬಾಯಿ ಮುಚ್ಕೊಂಡಿರಿ, ಯಾರು ಸಹ ಮಾತಾಡ್ಬಿಡಿ ಅಂತ ಹೇಳಿ ಸಹ ಮತ್ತೆ ಮಾತನಾಡುವಂತ ಪ್ರಯತ್ನವನ್ನ ಮುಂದುವರ್ಸಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ, ರಾಜಣ್ಣ ಪ್ರಕರಣ ಎಲ್ಲರಿಗೂ ಸಹ ಒಂದು ರೀತಿ ಮಾರ್ಗಸೂಚಿ ಆಗುತ್ತೆ, ಒಂದು ರೀತಿ ಮಾರ್ಗದರ್ಶನ ಆಗುತ್ತೆ. ಪಕ್ಷ ಸಂದೇಶ ಸಾರುವಂತದ್ದು ಪಕ್ಷದ ನೀತಿ ನಿಲುವನ್ನ ಪಾಲಿಸಬೇಕು ಅಂತ ಸಂದೇಶ ಕೊಡುವ ನಿಟ್ಟಿನಲ್ಲಿ ಅದು ಸೂಕ್ತವಾಗುತ್ತೆ. ಆ ಪಕ್ಷ ಮತ್ತು ಸರ್ಕಾರ ಗೌರವವನ್ನು ತೆಗೆದುಕೊಂಡಿರುವ ಒಂದು ತೀರ್ಮಾನ ಸಮರ್ಥನೀಯ ಅಂತ ಒಂದು ಪಕ್ಷದ ಎಲ್ಲಾ ನಾಯಕರು ಹೇಳ್ಬೇಕಾಗತ್ತೆ. ಹೀಗಾಗಿ ಪಕ್ಷದ ವರಿಷ್ಠರು ತೆಗೆದುಕೊಂಡ ತೀರ್ಮಾನವನ್ನ ಪಕ್ಷದ ಯಾರೂ ಸಹ ಅದನ್ನ ಏನೋ ನಿರ್ಲಕ್ಷ್ಯ ಮಾಡೋದಾಗ್ಲಿ ತಿರಸ್ಕಾರ ಮಾಡೋದಾಗ್ಲಿ ಬರೋದಿಲ್ಲ. ಹಾಗಾಗಿ ಆ ಒಂದು ಪರಿಮಿತಿ ಒಳಗಡೆ ಅವರ ಇತಿಮಿತಿ ಒಳಗಡೆ ಈ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಇದಕ್ಕೆ ರಾಜಣ್ಣನು ಬದ್ಧತೆ ಪ್ರದರ್ಶನ ಮಾಡ್ಬೇಕಾಗತ್ತೆ, ಮುಖ್ಯಮಂತ್ರಿಗಳು ಬದ್ಧತೆ ಪ್ರದರ್ಶನ ಮಾಡ್ಬೇಕಾಗತ್ತೆ, ಕೆಪಿಸಿಸಿ ಅಧ್ಯಕ್ಷರು ಬದ್ಧತೆ ಪ್ರದರ್ಶನ ಮಾಡಬೇಕಾಗತ್ತೆ. ಒಂದು ತೀರ್ಮಾನ ಓಕೆ ರಾಜ್ಯಪಾಲ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂಥ KN ರಾಜಣ್ಣ ಅವರ ವಿಕೆಟ್ ಹೋಯಿತು. ಈ ಹಿಂದೆ ಇನ್ನೊಂದು ವಿಕೆಟ್ ಹೋಗಿತ್ತು ನಾಗೇಂದ್ರ ಅವರದ್ದು. ಸೊ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಅವರ ಬಣಗಳು ಟಾರ್ಗೆಟ್ ಆಗಿದ್ದಾವ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಬರುವಂಥದ್ದು. 2 ದಿನಗಳ ಹಿಂದೆ ಹಾಸನ ಉಸ್ತುವಾರಿಯಿಂದ ಈ ರೀತಿಯ ಒಂದು ಚರ್ಚೆಗಳು, ಸಚಿವ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ಗಳು ಏನಿದೆ ಇರುತ್ತಲ್ಲ, ಅಂದರೆ ಯಾವಾಗಲೂ ಕೂಡ ಅನಿಸಿದ್ದನ್ನು ನೇರವಾಗಿ ಹೇಳ್ತಾ ಇದ್ರು. ಹೈಕಮಾಂಡ್ ಇದೆ ಅಥವಾ ಹೈಕಮಾಂಡಿಂದ ಭಯ ಪಡಬೇಕು, ಅದು ಯಾವುದೇ ಮ್ಯಾಟ್ರ್ ಆಗ್ತಿರ್ಲಿಲ್ಲ KN ರಾಜಣ್ಣ ಅವರಿಗೆ. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ನೇರವಾಗಿ ಹೇಳ್ತಾ ಇರುವಂಥ ವ್ಯಕ್ತಿ.
ಇದು ಎಲ್ಲ ಒಂದು ಕಡೆ ಹೈಕಮಾಂಡ್ಗೆ ಮುಜುಗರ ತರುವಂಥ ಕೆಲಸ ಆಗಿತ್ತು ಅಂತ ಅನ್ಸುತ್ತೆ. ಸೊ ಹಂಗಾಗಿ ನೇರವಾಗಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯ ಸಂಪುಟದ 2ನೇ ವಿಕೆಟ್ ಇಲ್ಲಿ ಪತನ ಆಗಿದೆ. ಬಿ ನಾಗೇಂದ್ರ ಬಳಿಕ ರಾಜಣ್ಣ ಕೂಡ ಈಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದೇ ಸಮುದಾಯದ 2 ಸಚಿವರು ಈಗ ರಿಸೈನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೋರಾಟವನ್ನ ಅಣಕಿಸಿದ್ದಕ್ಕೆ ಈ ರೀತಿಯ ಫಲ ನೀಡಲಾಗ್ತಾ ಇದೆ. ಸದಾ ವಿವಾದಗಳಿಂದ ಸಚಿವರಾಗಿರುವಂಥ KN ರಾಜಣ್ಣ ಅವರು ಗುರಿ ಆಗ್ತಾ ಇದ್ರು. ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಜೊತೆಗೆ ಪರಮಾಪ್ತರು ಕೂಡ ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿನೇ ನಿಲ್ತಾ ಇದ್ರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಬಣಗಳು ಟಾರ್ಗೆಟ್ ಆಗಿದ್ದಾವ ಅಂತೇಳಿ KN ರಾಜಣ್ಣ, ನಾಗೇಂದ್ರ ಈಗ ನೆಕ್ಸ್ಟ್ ಯಾರು ಅನ್ನುವಂಥದ್ದು. ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವಂಥ ಸದ್ಯಕ್ಕೆ ಈ ರಾಜೀನಾಮೆಯ ಪತ್ರ ವಿಚಾರ. ಸೊ ಈಗಾಗಲೇ ಕೂಡ ರಾಜೀನಾಮೆ ಅಂಗೀಕಾರ ಆಗಿದೆ. ವಾಟ್ ನೆಕ್ಸ್ಟ್, ಮುಂದೆ ಏನು ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅಂಥೇಳಿ. ಅದರ ಜೊತೆಗೆ ಪ್ರಮುಖವಾಗಿ ಈ ರಾಜೀನಾಮೆಯ ಮುನ್ನ ಸಚಿವರಾಗಿರುವಂಥ ಸತೀಶ್ ಅವರನ್ನ ಭೇಟಿಯಾಗಿ ಚರ್ಚೆ ಕೂಡ ಆಗಿತ್ತಂತೆ. ಸತೀಶ್ ಜಾರಕಿಹೊಳಿ ಜೊತೆ ಸುದೀರ್ಘವಾಗಿ ಸಮಾಲೋಚನೆ ಆಗುತ್ತೆ. 2 ದಿನಗಳ ಹಿಂದೆ ಹಾಸನ ಉಸ್ತುವಾರಿಯಿಂದ ಬಿಡುಗಡೆ ಆಗಿತ್ತು ಅನ್ನೋದು. ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಹಾಸನ ಉಸ್ತುವಾರಿಯನ್ನು ನೀಡಲಾಗಿತ್ತು. ಸೊ ಕಳೆದ 2 ದಿನದ ಹಿಂದೆಯೇ ರಾಜಣ್ಣ ಅವರಿಗೆ ರಿಸೈನ್ ಸೂಚನೆಯನ್ನು ನೀಡಲಾಗಿತ್ತು ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಅಂದರೆ 2 ದಿನದ ಹಿಂದೆನೇ ಮೆಸೇಜ್ ಹೋಗಿದೆ ಅಂತ. ಈ ರೀತಿಯ ಬೆಳವಣಿಗೆ ಏನಾಗಿದೆಯಲ್ಲ, ಇವತ್ತೇನು ಬೆಳವಣಿಗೆ ಆಯ್ತಲ್ಲ, ಇದು 2 ದಿನದ ಹಿಂದೆನೇ ಅವರಿಗೆ ಮೆಸೇಜ್ ಹೋಗಿದೆ ಅನ್ನೋದು. CMಗೆ ಪುತ್ರ ರಾಜೇಂದ್ರ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ರ 2 ದಿನದ ಹಿಂದೆ ಅನ್ನುವಂಥ ಚರ್ಚೆಗಳು ಈಗ ಆಗ್ತಾ ಇವೆ. ಇವತ್ತು ಅಧಿವೇಶನ ಇತ್ತು, ಅಧಿವೇಶನಕ್ಕೆ ಬಂದಿದ್ರು. ಆದರೆ 2 ದಿನಗಳ ಕಾಲ ಈ ರೀತಿಯ ಬೆಳವಣಿಗೆ ಆಗ್ತಾನಿತ್ತು. ಬೇಕಾ ರೀಸನ್ ಕೊಡಿಸ್ಬೇಕಾ ಅಥವಾ ಬೇಡ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಟ್ ಅಂತಿಮವಾಗಿ ಹೈಕಮಾಂಡ್ ಒಂದೇ ನಿರ್ಧಾರಕ್ಕೆ ಬಂತು. ಒಂದು ವೇಳೆ ರಾಜೀನಾಮೆಯನ್ನು ಕೊಡಲೇಬೇಕು, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಉಚ್ಚಾಟನೆ ಮಾಡಿ ಅನ್ನೋ ನಿರ್ಧಾರಕ್ಕೆ ಬರಲಾಗಿತ್ತು. ಸೊ ಹಂಗಾಗಿ ಈಗ ರಾಜೀನಾಮೆ ಅಂಗೀಕಾರ ಆಗಿದೆ. ಸಚಿವ ಸ್ಥಾನಕ್ಕೆ KN ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು 2 ದಿನದ ಹಿಂದೆನೇ ಅವರಿಗೆ ಗೊತ್ತಿತ್ತು ಅನ್ನುವಂಥ ವಿಚಾರ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಚರ್ಚೆ ಕೂಡ ಆಗಿದೆ ಇದೇ ವಿಚಾರದ ಬಗ್ಗೆ ಅನ್ನೋದು 2 ದಿನದ ಹಿಂದೆ. ನೋಡಿ, CM ಬದಲಾವಣೆಯ ವಿಚಾರದಲ್ಲಿ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ಚರ್ಚೆ. ಕ್ರಾಂತಿ ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತೆ. ಆದರೆ ಈ ಕ್ರಾಂತಿ ಆಗುವ ಮುಂಚೆನೇ ಈ ರೀತಿಯ ಬೆಳವಣಿಗೆ ಆಗಿದೆ. ಅಂದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥ ಪರಿಸ್ಥಿತಿ ಕೊಟ್ಟಿದ್ದಾರೆ. CM ಬದಲಾವಣೆಯ ವಿಚಾರದಲ್ಲಿ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ ಅದರ ಮುಂಚೆನೇ ಈ ರೀತಿಯ ಒಂದು ರಾಜೀನಾಮೆ ಹೋಗಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಅನುಮಾನ. ತಮ್ಮ PS ಬಳಿ ರಾಜೀನಾಮೆ ಪತ್ರವನ್ನು KN ರಾಜಣ್ಣ ಅವರು ಕೊಟ್ಟಿದ್ದಾರೆ. CM ಭೇಟಿಯಾಗಿ ವೆಂಕಟೇಶ್ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. CM ಕಚೇರಿ ಕಾವೇರಿಯಲ್ಲಿ ಭೇಟಿಯನ್ನು ಕೊಟ್ಟು ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಸೆಪ್ಟೆಂಬರ್ ಕ್ರಾಂತಿ ಹುಟ್ಟಿಕೊಂಡಿದ್ದೇ KN ರಾಜಣ್ಣ ಅವರಿಂದ. ಸೆಪ್ಟೆಂಬರ್ ಅಲ್ಲಿ ಏನೋ ಒಂದು ಆಗತ್ತೆ, ಏನೋ ಒಂದು ಕ್ರಾಂತಿ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಆ ಸೆಪ್ಟೆಂಬರ್ ಬರುವ ಮುಂಚೆನೆ ಈಗ ಆಗಸ್ಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗಿದೆ, ಅದು ಕಾಂಗ್ರೆಸ್ ಅಲ್ಲಿ. ನೋಡಿ, ವಿಧಾನಸೌಧದಲ್ಲಿ ತುಮಕೂರು ಜಿಲ್ಲಾ ನಾಯಕರ ಸಭೆ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸಚಿವರಾಗಿರುವಂಥ ಡಾಕ್ಟರ್ ಪರಮೇಶ್ವರ್, ಪಾವಗಡ ಶಾಸಕರು ಉಪಸ್ಥಿತರಿರ್ತಾರೆ. ಈ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾವಗಡ ಶಾಸಕ ವೆಂಕಟೇಶ್, MLC ರಾಜಣ್ಣ ಕೂಡ ಭಾಗಿ ಆಗ್ತಾರೆ ಈ ಸಭೆಯಲ್ಲಿ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾಯಕರ ಗಂಭೀರ ಚರ್ಚೆ ಆಗತ್ತೆ. ಈ ರೀತಿಯ ಬೆಳವಣಿಗೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಏನು ಅಂತೇಳಿ ಸಚಿವರಾಗಿರುವಂಥ ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗತ್ತೆ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾಯಕರು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾರೆ. ಪಾವಗಡ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ತುಮಕೂರು ಜಿಲ್ಲಾ ಶಾಸಕರ ನಡುವೆ ಸಭೆಯನ್ನು ಮಾಡುವಂಥ ಸಾಧ್ಯತೆ. ಸೊ ಹಂಗಾಗಿ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಅದರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಅಂದರೆ KN ರಾಜಣ್ಣ ಅವ್ರಿಗೆ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ. ಹಾಗಾದರೆ ನೇರವಾಗಿ ಅಥವಾ ಸತ್ಯತೆಯನ್ನು ಹೊರಗಡೆ ಹಾಕೋದೇ ತಪ್ಪ, ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕನ್ನುವಂಥ ಚರ್ಚೆಗಳು ಆಗುತ್ತೆ. ಆಮೇಲೆ ಮತಗಳ್ಳತನ ಆರೋಪ ಅಂತ ಬಂದಾಗ ಆ ರೀತಿ ಯಾವುದೇ ಇಲ್ಲ, ಅದು ನಮ್ಮದೇ ತಪ್ಪು ಅಂತ ಹೇಳಿದಾಗ ಇದು ಏನಾಗ್ಬಿಡುತ್ತೆ, ಈ ರೀತಿಯ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದಾಗ ಇದು ಕೇವಲ
ಕಾಂಗ್ರೆಸ್ ಈ ಮತಗಳತನ ಆರೋಪ ಮಾಡ್ತಾ ಇರೋದು ಕೇವಲ ರಾಜಕೀಯವಾಗಿ ಅನ್ನುವಂಥ ಪ್ರಶ್ನೆಗಳು ಈಗ ವಿರೋಧ ಪಕ್ಷ ನಾಯಕರಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕದಂಗೆ ಇದೆ. ಸೊ ಹಂಗಾಗಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ನಾನು ಮುಖ್ಯಮಂತ್ರಿಗಳು ಭೇಟಿ ನೋಡಿ, ಹೈಕಮಾಂಡ್ ಈ ರೀತಿಯ ನಿರ್ಧಾರಕ್ಕೆ ಬರೋದಿದ್ರು ಯಾಕೆ ಈ ರೀತಿ ನಿರ್ಧಾರಕ್ಕೆ ಏಕಾಏಕಿ ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆ ಅಂತೂ ಇದ್ದೇ ಇದೆ. ಏನು ಹೇಳಿದ್ದಾರೆ ಅಂದರೆ, ತಕ್ಷಣ ಈಗ ಈ ರೀತಿಯ ರಾಜೀನಾಮೆ ಬಂದಾದ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ರಾಜಣ್ಣ ಅವರು. ಜಾಸ್ತಿ ಏನು ಮಾತಾಡಿಲ್ಲ ಅಂತ ಅನಿಸ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಇಲ್ಲಿ ಬಂದು ಪ್ರತಿಭಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಅದೇ ಎಲ್ಲೋ ಒಂದು ಕಡೆ ಮುಳುವಾಯಿತು ಅಂತ ಅನ್ಸುತ್ತೆ. ಅವಾಗೇನು ಮಾತನಾಡಿದ್ರು ಬನ್ನಿ ಕೇಳೋಣ. ನನಗೆ ಗೊತ್ತಿಲ್ಲ, ನಿನ್ನೆ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಪ್ರಶ್ನೆಗಳು ಕೇಳಿದ ಮೇಲೆ ನಾನು ಅಲ್ಲಿಂದ ನೇರವಾಗಿ ತುಮಕೂರಿಗೆ ಹೊರಟು ಬಂದೆ. ಮುಂದಿನ ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ. ಆ ಬೆಳವಣಿಗೆಗಳು ಏನಾಗಿದೆ ನೋಡಿ ಆ ನಂತರ ಹೇಳ್ತೇನೆ. ತುಮಕೂರು ಲೋಕಸಭೆ ಚುನಾವಣೆ ಕೂಡ ನೋಡ್ರಿ, ಸುಮ್ನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅಂತ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತೆ ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ. ಈ ಥರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದ್ರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಗಿದೆ, ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯ್ತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದೀವಿ ನಾವು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರ್ಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೇನೆ. ಯಾಕೆ ಕೊಡ್ತೀಯ? ನಿಮ್ಗೆ ಹೇಳ್ತೀನಪ್ಪ, ಹೇಳ್ಬಿಟ್ಟೆ ಕೊಡ್ತೀರಾ ಅಂತ. ಸರ್, ತಾವು ರಾಜೀನಾಮೆ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ನನಗೆ